ಬೆಂಗಳೂರು ಕಲಬುರಗಿ ಬಸವ ಎಕ್ಸ್‌ಪ್ರೆಸ್ ರೈಲು ರಾತ್ರಿ 7 ಗಂಟೆ ತಡವಾಗಿ ಬಂದಂತ ಹಿನ್ನೆಲೆಯಲ್ಲಿ ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಪ್ರಯಾಣಿಕರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಬಾಗಲಕೋಟೆ ಮೈಸೂರು ಮಧ್ಯೆ ಸಂಚರಿಸುವ ಕಲಬುರಗಿ ಬೆಂಗಳೂರು ಮಾರ್ಗ ಸಂಚರಿಸುವಂತ ಬಸವ ಎಕ್ಸ್‌ಪ್ರೆಸ್ ರೈಲು ಪ್ರತಿದಿನ 9:15ಕ್ಕೆ ಬರಬೇಕಾಗಿತ್ತು, ಬರ್ತಾ ಇತ್ತು. ಆದರೆ 7 ಗಂಟೆ ತಡವಾಗಿ ರೈಲು ಬಂದಿದೆ. ಕಲಬುರಗಿ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸುತ್ತಿರುವುದರಿಂದ ಸದ್ಯ ರೈಲ್ವೆ ಅಧಿಕಾರಿಗಳ ವಿರುದ್ಧ ಪ್ರಯಾಣಿಕರು ಹಿಡಿ ಶಾಪವನ್ನ ಹಾಕಿದ್ದಾರೆ. ರಾತ್ರಿ ಸುರಿದ ಭಾರಿ ಮಳೆಗೆ ಮನೆ ಕುಸಿದು ಬಿದ್ದಿರುವಂತಹ ಘಟನೆ ನೆಲಮಂಗಲದ ನಾರಾಯಣಪುರದಲ್ಲಿ ನಡೆದಿದೆ. ಇನ್ನು ಸಂಜೀವಯ್ಯ ಸೇರಿದಂತೆ 4 ಜನ ಕುಟುಂಬಸ್ಥರು ಮನೆಯಲ್ಲಿದ್ದಾಗ ಭಾರಿ ಗಾಳಿ ಮಳೆಗೆ ಮನೆ ಕುಸಿದು ಬಿದ್ದಿದ್ದು ಅಂಗವಿಕಲ ಹನುಮಂತರಾಜು ಮನೆಯಿಂದ ಹೊರ ಬರೋದಕ್ಕಾಗದೆ ಸಿಲುಕಿ ಸಣ್ಣ ಪುಟ್ಟ ಗಾಯಗೊಂಡಿದ್ದಾರೆ. ಸದ್ಯ 4 ಜನ ಕುಟುಂಬಸ್ಥರು ಪ್ರಾಣ ಅಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ಸ್ಥಳಕ್ಕೆ ಬರದ ಅಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದ್ದು ಇನ್ನು ಡೋಣಿ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಡೋಣಿ ನದಿಗೆ ಕಟ್ಟಿರುವಂತಹ ಸಾತಿಹಾಳ ಗ್ರಾಮದ ಬಳಿಯ ಸೇತುವೆ ಜಲಾವೃತ ಆಗಿದೆ. ಡೋಣಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿರುವಂತಹ ಸೇತುವೆ ಮುಳುಗಿದ ಪರಿಣಾಮ ಬಸವನ ಬಾಗೇವಾಡಿಯ ಸಾತಿಹಾಳ ದೇವರ ಹೆಪ್ಪರಿಗೆ ಸಂಪರ್ಕ ಕಡಿತಗೊಂಡಿದೆ. ಇನ್ನು ಜಲಾವೃತವಾದ ಸೇತುವೆಯ ಮೇಲೆ ಜನರು ಓಡಾಡ್ತಿದ್ರು. ಅಪಾಯದ ಸೇತುವೆ ಮೇಲೆ ಬೈಕ್ ಹಾಗೂ ಇತರೆ ವಾಹನಗಳು ಸಂಚಾರ ಮಾಡ್ತಿದ್ವು. ಇನ್ನು ಸಾತಿಹಾಳ ಸೇತುವೆಯನ್ನ ಎತ್ತರಿಸಬೇಕಂತ ಸ್ಥಳೀಯರು ಮನವಿ ಮಾಡಿದ್ದಾರೆ. फूल में बाड़ी लग रहे लेट हो ಮಳೆ ಅವಾಂತರಕ್ಕೆ ಅಂಗನವಾಡಿ ಕಾರ್ಯಕರ್ತೆ ಮೇಲೆ ಕಟ್ಟಡದ ಮೇಲ್ಚಾವಣಿ ಕುಸಿದು ಬಿದ್ದಿದೆ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಆಲದತ್ತಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. 57 ವರ್ಷದ ಮಹದೇವಮ್ಮ ಗಂಭೀರವಾಗಿ ಗಾಯವಾಗಿದ್ದು ದೇವದುರ್ಗ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ನೀಡಲಾಗ್ತಿದೆ. ಸ್ಥಳಕ್ಕೆ ದೇವದುರ್ಗ ತಾಲೂಕು ಶಿಶು ಅಭಿವೃದ್ಧಿ ಪ್ರಾಧಿಕಾರದ ತಂಡ ದೌಡಾಯಿಸಿದ್ದಾರೆ. ಕಳಪೆ ಕಾಮಗಾರಿಯ ಹಿನ್ನೆಲೆಯಲ್ಲಿ ಕಟ್ಟಡದ ಮೇಲ್ಚಾವಣಿ ಕುಸಿದು ಬಿದ್ದಿದೆ ಅಂತ ತಿಳಿದು ಬಂದಿದೆ. ಗೂಡ್ಸ್ ವಾಹನ ಪಲ್ಟಿಯಾಗಿ 7 ವಿದ್ಯಾರ್ಥಿಗಳು ಗಾಯಗೊಂಡಿದ್ದಾರೆ. ಮೈಸೂರಿನ ಹುಣಸೂರು ತಾಲೂಕಿನ ಸೋಮನಹಳ್ಳಿ ಬಳಿ ಘಟನೆ ಸಂಭವಿಸಿದೆ. ಹುಣಸೂರಿನ ಬನ್ನಿಕುಪ್ಪೆ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಬಸ್ಗಾಗಿ ಕಾಯ್ತಾ ಇದ್ರು. ಬಸ್ ತಡವಾದ ಹಿನ್ನೆಲೆ ಅದೇ ಮಾರ್ಗದಲ್ಲಿ ಬಂದಂತ ಹಾಲಿನ ವಾಹನದಲ್ಲಿ ವಿದ್ಯಾರ್ಥಿಗಳು ಸಂಚರಿಸಿದ್ದಾರೆ. ಘಟನೆಯಲ್ಲಿ ಮೂಕನಹಳ್ಳಿ ಗ್ರಾಮದ ಪಾಲಾಕ್ಷ, ವಿದ್ಯಾಚರಣ, ಅಪ್ಪು, ನಿತಿನ್, ಚಂದ್ರಶೇಖರ್, ಮನುಕುಮಾರ್, ಸಂಜಯ್ ಗಾಯಗೊಂಡಿದ್ದು ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಹುಣಸೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ನಲ್ಲಿ ಸದ್ಯ ಪ್ರಕರಣ ದಾಖಲಾಗಿದೆ. ಪತಿಯ ಅನೈತಿಕ ಸಂಬಂಧ ಹಿನ್ನೆಲೆಯಲ್ಲಿ ಪತ್ನಿ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನೆಲಮಂಗಲದ ಮಾದನಾಯಕನಹಳ್ಳಿಯಲ್ಲಿ ಘಟನೆ ನಡೆದಿದೆ. 40 ವರ್ಷದ ಮಂಡ್ಯ ಮೂಲದ ರೇಣುಕಾ ಮೃತಪಟ್ಟಿರುವಂತ ಮಹಿಳೆ. ಗಾರ್ಮೆಂಟ್ನಲ್ಲಿ ಕೆಲಸ ಮಾಡಿಕೊಂಡಿದ್ದಂತ ಮಹಿಳೆ. ಆ ಮಹಿಳೆಯ ಜೊತೆ ಅನೈತಿಕ ಸಂಬಂಧ ಇತ್ತು ಅನ್ನುವಂತ ಆರೋಪ ಕೇಳಿಬಂದಿದೆ. ಪೋಷಕರಿಂದ ಪತಿ ವಿರುದ್ಧ ದೂರು ನೀಡಲಾಗಿದೆ. ಸದ್ಯ ಪತಿ ಶಿವನಂಜಪ್ಪನನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾತ್ರಿ ವೇಳೆ ವಸತಿ ನಿಲಯದ ಬಾಲಕಿಯರನ್ನ ಹಾಸ್ಟೆಲ್ ವಾರ್ಡನ್ ಪಾರ್ಟಿಗೆ ಕರೆದೊಯ್ದಿರುವಂತಹ ಆರೋಪ ಕೇಳಿಬಂದಿದೆ. ವಿಜಯಪುರ ನಗರದ ಮಾರುತಿ ಕಾಲೋನಿಯ ವಸತಿ ನಿಲಯದ ವಾರ್ಡನ್ನಿಂದ ಪಾರ್ಟಿ ಆಯೋಜಿಸಲಾಗಿತ್ತು. ಹಾಸ್ಟೆಲ್ ಕುಕ್ ರಿಜ್ವಾನ್ ಮುಲ್ಲಾ ಬರ್ತ್ಡೇ ಹಿನ್ನೆಲೆಯಲ್ಲಿ ಬಾಲಕಿಯರನ್ನ ರಾತ್ರಿ ಹೋಟೆಲ್ಗೆ ಕರೆದೊಯ್ದು ವಾರ್ಡನ್ನ ಶಕುಂತಲಾ ರಾಜ್ಪೂತ್ ಪಾರ್ಟಿ ಡ್ಯಾನ್ಸ್ ಮಾಡಿದ್ದಾರೆ. ಇಂಡಿ ಹಾಸ್ಟೆಲ್ನಲ್ಲಿದ್ದಾಗ ಇದೇ ರೀತಿ ಪಾರ್ಟಿ ಮಾಡಿ ರಿಜ್ವಾನ್ ಬೇಗಂ ಮುಲ್ಲಾಕ್ ಅಮಾನತನಾಗಿದ್ರು. ಹಾಸ್ಟೆಲ್ ವಾರ್ಡನ್ ಹಾಗೂ ಕುಕ್ ವಿರುದ್ಧ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶದ ಮಾತುಗಳು ಕೇಳಿಬಂದಿದೆ. ದೇಗುಲಕ್ಕೆ ನುಗ್ಗಿರೋ ಖತರ್ನಾಕ್ ಕಳ್ಳರು ತಟ್ಟೆ ಕಾಸನ್ನ ಕದ್ದು ಪರಾರಿಯಾಗಿದ್ದಾರೆ. ಮಂಡ್ಯದ ಮಳವಳ್ಳಿಯ ಚಿಕ್ಕ ಮಾಳಿಗೆಕೊಪ್ಪಲು ಗ್ರಾಮದಲ್ಲಿ ಈ ಘಟನೆಯಾಗಿದೆ. ಕಳ್ಳತನದ ಬಳಿಕ ದೇವಸ್ಥಾನದ ಗೋಡೆ ಮೇಲೆ ಇಸ್ಲಾಂ ಬರಹವನ್ನ ಬರೆದಿದ್ದಾರೆ. ಘಟನೆಯ ಹಿನ್ನೆಲೆಯಲ್ಲಿ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲದಂಡಿ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.
ಗ್ರಾಮಸ್ಥರಿಂದ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಜೊತೆಲಿ ಇತರ ಶೋಧ ಕಾರ್ಯವನ್ನು ನಡೆಸಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದು, ಇನ್ನು ಕಿರುವಾಗಲು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು. ಕೋಲಾರದಲ್ಲಿ ಹೂವು ಹಣ್ಣಿಗಾಗಿ ಜನರು ಮುಗಿಬಿದ್ದಿದ್ರು. ಬೆಲೆ ಏರಿಕೆಯ ನಡುವೆಯೂ ಅಗತ್ಯ ವಸ್ತುಗಳ ಖರೀದಿಗೆ ಮಾರುಕಟ್ಟೆಗೆ ಬಹುಸಂಖ್ಯೆಯಲ್ಲಿ ಜನರು ಆಗಮಿಸಿದ್ರು. ಹಬ್ಬದ ಹಿನ್ನೆಲೆಯಲ್ಲಿ ಹೂವು ಹಣ್ಣುಗಳ ದರ ಇದೆಯಲ್ಲ, ಇದು ಗಗನಕ್ಕೇರಿದೆ. ಮಲ್ಲಿಗೆ 1200 ರೂಪಾಯಿ, ತಾವರೆ ಒಂದು ಹೂವಿಗೆ 50 ರೂಪಾಯಿ, ಕನಕಾಂಬರ 2500 ರೂಪಾಯಿ, ಗುಲಾಬಿ ಹೂ ಕೆಜಿಗೆ 400 ರೂಪಾಯಿ, ಸೇವಂತಿ 300 ರಿಂದ 450 ರೂಪಾಯಿಗೆ ಮಾರಾಟ ಆಯಿತು. ಅಲ್ಲದೆ ಪೂಜಾ ಸಾಮಗ್ರಿಗಳ ಖರೀದಿ ಕೂಡ ಜೋರಾಗಿತ್ತು. ಹಳೆ ಬಸ್ ನಿಲ್ದಾಣದ ಹೂವಿನ ಮಾರುಕಟ್ಟೆ, ದೊಡ್ಡಪೇಟೆ ಸೇರಿ ಆಯಕಟ್ಟಿನ ಸ್ಥಳಗಳಲ್ಲಿ ಜನ ಜಂಗುಳಿ ಇತ್ತು. ಇನ್ನು ಜನರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಟ್ಟರು.